ಹಸು ಎಮ್ಮೆ ಪ್ರತಿದಿನ ಹಸಿರು ಹುಲ್ಲು ತಿಂತವೆ. ದೇಹದಲ್ಲಿ ಹರಿಯುವ ರಕ್ತ ಕೆಂಪಾಗಿದೆ. ಆದರೆ ಹಾಲು ಮಾತ್ರ ಬಿಳಿಯಾಗಿದೆ. ಹಾಲಿನ ಬಣ್ಣ ಯಾಕೆ ಬಿಳಿ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇವುಗಳಷ್ಟೇ ಅಲ್ಲ, ಮಗುವಿಗೆ ಜನ್ಮ ನೀಡಬಲ್ಲ ಈ ಭೂಮಿಯಲ್ಲಿ ಕಂಡುಬರುವ ಎಲ್ಲ ಜೀವಿಗಳ ಹಾಲಿನ ಬಣ್ಣ ಬಿಳಿ. ಈ ಜೀವಿಗಳಲ್ಲಿ ಮನುಷ್ಯ ಕೂಡ ಒಬ್ಬ. ಆದರೆ ಇದು ಯಾಕೆ ಸಂಭವಿಸುತ್ತೆ ಅಂತ ತಿಳಿಯಲು ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ? ದೇಹದೊಳಗೆ ಇರುವ ಕೆಲವು ರಾಸಾಯನಿಕಗಳಿಂದ ಹಾಲು ಬಿಳಿ ಬಣ್ಣದಲ್ಲಿರುತ್ತೆ. ವಾಸ್ತವವಾಗಿ ಹಾಲು ಬಿಳಿಯಾಗಿರುತ್ತೆ. ಯಾಕಂದರೆ ಅದರಲ್ಲಿ ಬಿಳಿ ಬಣ್ಣದ ಕೇಸಿನ್ ಇರುತ್ತೆ. ಹಾಲಿನಲ್ಲಿರುವ ಪ್ರಮುಖ ಪ್ರೋಟೀನ್ಗಳಲ್ಲಿ ಕೇಸಿನ್ ಸಹ ಒಂದು. ಕೇಸಿನ್ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ನೊಂದಿಗೆ ಮೈಕೆಲ್ಗಳು ಎಂಬ ಸಣ್ಣ ಕಣಗಳನ್ನು ರೂಪಿಸುತ್ತೆ. ಈ ಮೈಕೆಲ್ ಮೇಲೆ ಬೆಳಕು ಬಿದ್ದಾಗ ಅದು ವಕ್ರೀಭವನಗೊಳ್ಳುತ್ತೆ ಮತ್ತು ಚೆದುರಿ ಹೋಗುತ್ತೆ. ಇದರಿಂದಾಗಿ ಹಾಲು ಬಿಳಿಯಾಗಿ ಕಾಣುತ್ತೆ. ಇದಲ್ಲದೆ ಹಾಲಿನಲ್ಲಿರುವ ಕೊಬ್ಬು ಕೂಡ ಅದರ ಬಿಳಿ ಬಣ್ಣಕ್ಕೆ ಕಾರಣವಾಗಿದೆ. ಎಮ್ಮೆಗೆ ಹೋಲಿಸಿದರೆ ಹಸುವಿನ ಹಾಲು ಸ್ವಲ್ಪ ಹಳದಿ ಬಣ್ಣದಲ್ಲಿ ಕಾಣುತ್ತೆ. ಹಸುವಿನ ಹಾಲು ಎಮ್ಮೆಯ ಹಾಲಿಗಿಂತ ಹಗುರವಾಗಿರುತ್ತೆ ಮತ್ತು ಅದರಲ್ಲಿರುವ ಕೊಬ್ಬಿನ ಪ್ರಮಾಣವು ಕಡಿಮೆಯಾಗಿದೆ. ಇದರೊಂದಿಗೆ ಅದರಲ್ಲಿ ಕೇಸಿನ ಪ್ರಮಾಣವು ಕಡಿಮೆಯಾಗಿದೆ. ಇದರಿಂದಾಗಿ ಹಸುವಿನ ಹಾಲು ತಿಳಿ ಹಳದಿ ಬಣ್ಣದಲ್ಲಿ ಕಾಣುತ್ತೆ. ಹಾಲಿನಲ್ಲಿ ಪ್ರೋಟೀನ್ಗಳು, ಕೊಬ್ಬುಗಳು, ಲ್ಯಾಕ್ಟೋಸ್, ಕಾರ್ಬೋಹೈಡ್ರೇಟ್ಗಳು, ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ಗಳು, ರಂಜಕ ಮತ್ತು ಇತರ ವಸ್ತುಗಳು ಹಾಲು ಬಿಳಿ ಬಣ್ಣದಲ್ಲಿ ಇರೋದಕ್ಕೆ ಕಾರಣ.